ರವಿಕುಮಾರ್ ಅವರೇ, ನಿಮ್ಮ ಲೀಡರ್ಸ್ ಎಲ್ಲ ಒಂದು ದೊಡ್ಡ ಗಂಡಾಂತರದಿಂದ ಪಾರಾಗಿದ್ದಾರೆ, ಜಸ್ಟ್ ಮಿಸ್ ಆಗಿದ್ದಾರೆ. ಅಕಸ್ಮಾತ್ ಅವತ್ತು ಈ ಮುಸಾವಿರ್ ಇಟ್ಟಿದ್ದಂತ ಬಾಂಬ್ ಏನಾದ್ರು ಬ್ಲಾಸ್ಟ್ ಆಗಿದ್ರೆ ದೊಡ್ಡ ಮಟ್ಟದಲ್ಲಿ ಅನಾಹುತ ಸಂಭವಿಸ್ತಾ ಇತ್ತು. ಈ ಬಾಂಬ್ ವಿಷಯವಾಗಿ ನಿಮ್ಗೇನೆಲ್ಲ ಮಾಹಿತಿ ಸಿಕ್ತು? ನೋಡಿ, ನಮಗೆ ಮಾಹಿತಿ ಪೂರ್ವ ಮಾಹಿತಿ ಏನು ನಮಗೆ ಸಿಕ್ಕಿಲ್ಲ. ಬಟ್ ಬಿಜೆಪಿ ಕಾರ್ಯಾಲಯ ಟಾರ್ಗೆಟ್ ಆಗಿತ್ತು ಅನ್ನುವಂಥದ್ದು NIA ತನಿಖೆ ಆದ್ಮೇಲೆ ನಮಗೆ ಗೊತ್ತಾಯ್ತು. ಇಲ್ಲಿ ಅವ್ರಿಗೆ ಬಾಂಬ್ ಇಡೋದಕ್ಕಾಗಿಲ್ಲ, ಹಾಗಾಗಿ ರಾಮೇಶ್ವರಂ ಕೆಫೆ ಹತ್ರ ಬಾಂಬ್ ಬಿಟ್ರು ಅಂತ. ನಾನು ಈ ಸರ್ಕಾರಕ್ಕೆ ಹೇಳದ್ ಬಯಸೋದೇನು ಅಂತ ಹೇಳಿದ್ರೆ, ಇನ್ನು ಹೆಚ್ಚುವರಿ ಪೊಲೀಸ್ ಸೆಕ್ಯೂರಿಟಿ ಬಿಜೆಪಿ ಆಫೀಸ್ಗೆ ಇತ್ತು ಮುಂಚೆ, ಅದನ್ನ ಕಡಿಮೆ ಮಾಡಿದ್ರು. ಎರಡನೇದು, ನಾನು ಇನ್ನೂ ಭಯಾನಕ ಸುದ್ದಿಯನ್ನ ಹೇಳ್ತೇನೆ. ಈ ಮೆಟಲ್ ಡಿಟೆಕ್ಟರ್ ಎಲ್ಲವೂ ಕೂಡ RSS ಕಾರ್ಯಾಲಯಕ್ಕೂ ಇತ್ತು. ಎಲ್ಲಿ ಚಾಮರಾಜಪೇಟೆಯಲ್ಲಿರ್ತಕ್ಕಂಥ ಕೇಶವ ಕೃಪಾ RSS ಆಫೀಸ್ಗೆ. ಅದಕ್ಕೆ ಕೊಟ್ಟಿರ್ತಕ್ಕಂಥ ಎಲ್ಲಾ ಭದ್ರತೆಯನ್ನು ಕೂಡ ವಾಪಸ್ ತೆಗೆದುಕೊಂಡ್ರು. ಅಂದ್ರೆ ಪೊಲೀಸ್ ಭದ್ರತೆಯನ್ನು ವಾಪಸ್ ತೆಗೆದುಕೊಂಡ್ರು. RSS ಕಾರ್ಯಾಲಯವು ಟಾರ್ಗೆಟೆಡ್ ಆಗಿದೆ, ಬಿಜೆಪಿ ಕಾರ್ಯಾಲಯವು ಟಾರ್ಗೆಟ್ ಆಗಿದೆ, ನಮಗೆ ಗೊತ್ತಾಗಿದೆ. ಆದ್ರೆ ಸರ್ಕಾರ ಪೊಲೀಸ್ ಸೆಕ್ಯೂರಿಟಿನ ಯಾಕೆ ವಾಪಸ್ ತೆಗೆದುಕೊಂಡಿದೆ? ಮೆಟಲ್ ಡಿಟೆಕ್ಟರ್ ಎಲ್ಲವನ್ನು ಕೂಡ ಯಾಕೆ ವಾಪಸ್ ತೆಗೆದುಕೊಂಡಿದ್ದಾರೆ? ಆದ್ರಿಂದ ಈ ಸರ್ಕಾರಕ್ಕೆ ಭಯೋತ್ಪಾದಕರನ್ನ ಸಾಕೋದ್ರಲ್ಲಿ, ಭಯೋತ್ಪಾದಕರನ್ನ ಬೆಳೆಸೋದ್ರಲ್ಲಿ ಆಸಕ್ತಿ ಜಾಸ್ತಿ ಇದೆಯಾ? ಅವರೆಲ್ಲರನ್ನು ಕೂಡ ನಮ್ ಬ್ರದರ್ಸು ಅಂತ ಹೇಳ್ತಾರೆ. ಪಾಕಿಸ್ತಾನ್ ಜಿಂದಾಬಾದ್ ಅಂತ ವಿಧಾನಸೌಧದಲ್ಲಿ ಘೋಷಣೆ ಕೂಗ್ತಾರೆ, ಆ ತರದವ್ರ ಮೇಲೆ ಕ್ರಮನೇ ತೆಗೆದುಕೊಳ್ಳಲ್ಲ. ಪೊಲೀಸ್ ಜೀಪ್ ಅನ್ನ ಸುಟ್ ಹಾಕ್ತಾರೆ ಹುಬ್ಳಿನಲ್ಲಿ, ಆ ತರದವ್ರ ಮೇಲೆ ಕ್ರಮ ತೆಗೆದುಕೊಳ್ಳಲ್ಲ. ಆಮೇಲೆ ಹುಬ್ಳಿನಲ್ಲಿ ಶಿವಮೊಗ್ಗದಲ್ಲಿ ಔರಂಗಜೇಬನ ಕಟ್ಔಟ್ ಗಳನ್ನ ಹಾಕಿ ಆರಾಧನೆ ಮಾಡ್ತಾರೆ. ಒಟ್ಟಾರೆಯಲ್ಲಿ ಇದನ್ನೆಲ್ಲವನ್ನು ನೋಡಿದಾಗ ಏನ್ ಅನ್ನಿಸ್ತಾ ಇದೆ ಅಂತ ಹೇಳಿದ್ರೆ, ಭಯೋತ್ಪಾದಕರ ಚಟುವಟಿಕೆಗಳಿಗೆ ಯಾವುದೇ ನಿರ್ದಾಕ್ಷಿಣ್ಯ ಕ್ರಮ ತೆಗೆದುಕೊಳ್ತಕ್ಕಂತ ಸರ್ಕಾರ ಇದಲ್ಲ. ಅವ್ರೆಲ್ಲರಿಗೂ ಏನ್ ಅನ್ಸಿದೆ ಅಂತ ಹೇಳಿದ್ರೆ, ಭಯೋತ್ಪಾದಕರಿಗೆ ಸಪೋರ್ಟ್ ಮಾಡ್ತಕ್ಕಂಥವ್ರಿಗೆ ಇದು ನಮ್ ಸರ್ಕಾರ ಅಂತ ಅನ್ಸಿದೆ. ಇಷ್ಟೊಂದು ಮೆರಿತಾ ಇದ್ದಾರೆ. ಇಮಿಡಿಯೇಟ್ ಕನ್ಸರ್ನ್ ಇರೋದೇನು ಅಂತಂದ್ರೆ, ಮುಸಾವಿರ್ ಹೇಳ್ತಾ ಇದ್ದಾನೆ, ನಾನು ಬಾಂಬ್ ಇಟ್ಟು ಬಂದಿದ್ದೆ, ಒಂದು ಬ್ಯಾಗ್ ಅಲ್ಲಿ ಟೈಮರ್ ಬಾಂಬ್ ಇಟ್ಟು ಬಿಜೆಪಿ ಕಚೇರಿ ಮುಂದೆ ಯಾವುದೋ ಒಂದು ಬೈಕ್ ಇತ್ತು, ಅದಕ್ಕೆ ನೇತ್ ಹಾಕಿ ಬಂದಿದ್ದೆ, ಅದು ಬ್ಲಾಸ್ಟ್ ಆಗಿಲ್ಲ ಅಂತ ಹೇಳಿ. ಈಗ ಬೈಕ್ನ ಮಾಲೀಕರಿಗೆ ಗೊತ್ತಾಗಿಲ್ವಾ? 8 ತಿಂಗಳಿಂದ ಜೀವಂತ ಬಾಂಬ್ ಹಂಗೆ ಬೆಂಗಳೂರು ಸುತ್ತಾಡ್ತಾ ಇದೆಯಾ? ಎಲ್ಲಿದೆ ಬಾಂಬ್? ಅದು ಯಾವಾಗ ಬ್ಲಾಸ್ಟ್ ಆಗುತ್ತೋ ಏನೋ. ಸೊ ಇಂಥದ್ದೆಲ್ಲ ಗೊಂದಲಗಳು, ಪ್ರಶ್ನೆಗಳಿದೆ. ಇಮಿಡಿಯೇಟ್ ಕನ್ಸರ್ನ್ ಅದು. ಆ ಬಗ್ಗೆ ನಾವು ಹೇಳ್ತೀವಿ, ನಮಗೂ ಕೂಡ ಮಾಹಿತಿ ಇರ್ಲಿಲ್ಲ. ಇದು ನಮಗೂ ಕೂಡ ಮಾಹಿತಿ ಇರ್ಲಿಲ್ಲ. ಈ ಮಾಹಿತಿ ಬಂದ ಮೇಲೆ ನಮಗಿನ್ನೂ ಭಯ ಆಗ್ತಾ ಇದೆ. ಅಂದ್ರೆ ಬೈಕ್ಗೆ ಸಿಕ್ಕಾಕೋಗಿದ್ದ ಒಂದು ಸಣ್ಣ ಬ್ಯಾಗಿಗೆ, ಆ ಬೈಕ್ ನ ಹ್ಯಾಂಡಲ್ಗೂ ಎಲ್ಲೋ ಸಿಕ್ಕಾಕೋಗಿದ್ದ ಅನ್ನೋದು ಕೇಳಿ ನಮಗೆ ಆಶ್ಚರ್ಯ ಆಗ್ತಾ ಇದೆ. ಅಂದ್ರೆ ಈ ಸರ್ಕಾರ ಏನ್ ಮಾಡ್ತಾ ಇದೆ? ಈ ಸರ್ಕಾರದ ಯಾವುದು ಏನಂತಾರೆ, ಬೇಹುಗಾರಿಕೆ ಇಲಾಖೆ, ಇಂಟೆಲಿಜೆನ್ಸ್ ಡಿಪಾರ್ಟ್ಮೆಂಟ್ ಏನ್ ಮಾಡ್ತಾ ಇದೆ? ಇಂಟೆಲಿಜೆನ್ಸ್ ಡಿಪಾರ್ಟ್ಮೆಂಟ್ ಟೋಟಲಿ ಫೇಲ್ಯೂರ್ ಆಗಿದೆ. ಸಿದ್ದರಾಮಯ್ಯ ಗವರ್ಮೆಂಟ್ ಬಂದ ಮೇಲೆ ಗಣಪತಿ ಮೆರವಣಿಗೆ ಮಾಡಂಗಿಲ್ಲ ನಾವು. ಗಣಪತಿ ಮೆರವಣಿಗೆ ಮಾಡಕ್ ಹೋದಂತವ್ರ ಮೇಲೆ ಮತ್ತು ಗಣಪತಿ ಮೂರ್ತಿ ಮೇಲೆ ಚಪ್ಪಲಿ ಎಸಿತಾರೆ ಮತ್ತು ಕಲ್ಲು ತೂರಾಟ ಮಾಡ್ತಾರೆ, ಪೆಟ್ರೋಲ್ ಬಾಂಬ್ ಎಸಿತಾರೆ, 16 ಅಂಗಡಿಗಳು ಸುಟ್ಟೋಗುತ್ತೆ. ಏನೇನು ಸೀರಿಯಸ್ನೆಸ್, ಗಾಂಭೀರ್ಯತೆ ಈ ಸರ್ಕಾರಕ್ಕೆ ಇಲ್ಲ. ಅತ್ಯಂತ ಈ ಭಯೋತ್ಪಾದಕರನ್ನ ಸಾಕುವ ಸರ್ಕಾರ ಇದು. ಈ ಸರ್ಕಾರ ಆರೋಪಗಳು ಏನಾದ್ರೂ ಕೂಡ ಅದೇ ನಾನು ಅನ್ನಲ್ಲ. ಇಮಿಡಿಯೇಟ್ ಕನ್ಸರ್ನ್ ಬಗ್ಗೆ ಈಗ ಪೊಲೀಸ್ ಇಲಾಖೆ ಮತ್ತೆ ಸರ್ಕಾರ ಗಮನ ಹರಿಸಬೇಕು. ಥ್ಯಾಂಕ್ ಯು ಸೋ ಮಚ್ ರವಿಕುಮಾರ್ ಅವರೇ. ಥ್ಯಾಂಕ್ ಯು ಸೋ ಮಚ್ ಮಂಜು ಅರಿಯಾ ತಮ್ಮ ಇನ್ಫಾರ್ಮೇಶನ್ಗೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.